ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಪ್ರಗತಿಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕರ್ನಾಟಕ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಗಳ ಪ್ರಿಪ್ರೇಷನ್ಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಮೊದಲಾಗಿ KAS ಆಗಿರ್ಬೋದು, PCPS ಆಗಿರ್ಬೋದು, CTI ಆಗಿರ್ಬೋದು, PDO ಎಲ್ಲ ಎಕ್ಸಾಮ್ಸ್ ರಿಲೇಟೆಡ್ ವಿಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡಿ, ಜೊತೆಗೆ ಲೈಕ್ಸ್ಗಳನ್ನು ಕಮೆಂಟ್ಗಳನ್ನು ಕೂಡ ಮಾಡಿ. ನಾವು ಇವತ್ತು ಡಿಸ್ಕಸ್ ಮಾಡಿ ಬಂದಿರೋ ಟಾಪಿಕ್ ಯಾವುದಂದ್ರೆ ಅದು KAS ಎಕ್ಸಾಮ್. ಇದು ಅತ್ಯಂತ ಕಾಂಟ್ರವರ್ಸಿ ಆಗಿರುವ ಟಾಪಿಕ್ ಯಾವುದಂದ್ರೆ KAS ಎಕ್ಸಾಮ್. KAS ಎಕ್ಸಾಮ್ನ ಎಕ್ಸಾಮ್ ಮಾಡಿ ಅಂತೇಳಿ ನಿನ್ನೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಸ್ಪಂದಿಸಿ KAS ಎಕ್ಸಾಮ್ನ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಈ ವಿಡಿಯೋದಲ್ಲಿ ಏನೇನು ನೋಡೋಣ ಅಂದ್ರೆ ಎಕ್ಸಾಮ್ ಯಾವಾಗ ಆಗತ್ತೆ, ಎಕ್ಸಾಮ್ ಡೇಟ್ ಯಾವಾಗ ಬಿಡಬಹುದು, ಮತ್ತೆ ಜೊತೆಗೆ ಯಾರೆಲ್ಲ ಎಕ್ಸಾಮ್ನ ಬರಿಬಹುದು. ಅಂದ್ರೆ ಈಗ ಆಲ್ರೆಡಿ ಅಬ್ಸೆಂಟ್ ಆಗಿರೋರು ಕೂಡ ಬರಿಬಹುದು, ಅಥವಾ ಅಬ್ಸೆಂಟ್ ಆಗ್ಲಿದ್ದವರು ಮಾತ್ರ ಬರಿಬೇಕು, ನೋಡೋಣ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಜೊತೆಗೆ ಎಲ್ಲಾ ರೀತಿಯ ಕಂಪ್ಲೀಟ್ ಇನ್ಫಾರ್ಮೇಶನ್ KAS ಎಕ್ಸಾಮ್ ರಿಲೇಟೆಡ್ ನಾವು ನೋಡೋಣ. ನಿನ್ನೆ ಸಿದ್ದರಾಮಯ್ಯ ಅವರು ಟ್ವೀಟ್ ಏನ್ ಮಾಡಿದ್ರು ಅಂದ್ರೆ, KPSC ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅನುವಾದ ಮಾಡಲ್ಪಟ್ಟ ಪ್ರಶ್ನೆಗಳು ಅಸಮರ್ಪಕವಾಗಿವೆ ಎಂಬ ವಿಚಾರ ನನ್ನ ಗಮನಕ್ಕೆ ಬಂದ ತಕ್ಷಣ ಪರೀಕ್ಷಾರ್ಥಿಗಳಿಗೆ ಅನ್ಯಾಯವಾಗಬಾರದೆಂದು ಉದ್ದೇಶದಿಂದ ಮುಂದಿನ 2 ತಿಂಗಳ ಒಳಗಾಗಿ ಮರುಪರೀಕ್ಷೆ ಮಾಡುವಂತೆ KPSCಗೆ ಸೂಚನೆ ನೀಡಿದ್ರು. ಏನಂದ್ರೆ ಇವರೇನು KPSC ಅವರು ಏನ್ ಮಾಡಿದ್ದಾರೆ ಅಂದ್ರೆ ಕ್ವಶನ್ಗಳನ್ನ ಇಂಗ್ಲಿಷ್ನಲ್ಲಿ ಪೇಪರ್ನ ಪ್ರಿಪೇರ್ ಮಾಡಿ ಅದನ್ನ ಟ್ರಾನ್ಸ್ಲೇಟರ್ ಅಂದ್ರೆ ChatGPT ಮತ್ತು ಗೂಗಲ್ ಟ್ರಾನ್ಸ್ಲೇಟರ್ನ ಯೂಸ್ ಮಾಡಿ ಏನ್ ಮಾಡಿದ್ದಾರೆ ಅಂದ್ರೆ AI ಯೂಸ್ ಮಾಡಿ ಕನ್ನಡದಿಂದ ಅವ್ರು ಏನ್ ಮಾಡಿದ್ರು ಇಂಗ್ಲಿಷಿಂದ ಅವ್ರು ಏನ್ ಮಾಡಿದ್ರು ಕನ್ನಡಕ್ಕೆ ಅನುವಾದ ಮಾಡಿದ್ರು. ಅವು ಅನುವಾದ ಮಾಡಿರೋ ಕ್ವಶನ್ಗಳಲ್ಲಿ ನಿಯರ್ಲಿ 60 ಕ್ವಶನ್ ಏನಾಗಿದೆ ಅಂದ್ರೆ ಕರೆಕ್ಟ್ ಆಗಿ ಅನುವಾದ ಆಗಿಲ್ಲ ಅಂದ್ರೆ ರಾಜ್ಯಸಭೆ ಅನ್ನೋದು ರಾಜ್ಯ ಲೋಕಸಭೆ ಆ ತರ ಆಗಿರ್ಬೋದು, ನಂಬರ್ಸ್ಗಳು ಕೂಡ ಚೇಂಜಸ್ ಆಗಿರ್ಬೋದು. ಈ ತರ ಒಂದು ನಿಯರ್ಲಿ 60 ಕ್ವಶನ್ಗಳು ರಾಂಗ್ ಆಗಿತ್ತು. ಇದಕ್ಕೋಸ್ಕರ ಏನ್ ಮಾಡಿದ್ರು ವಿದ್ಯಾರ್ಥಿಗಳು ಎಕ್ಸಾಮ್ ಮಾಡಿ ಅಂತ ಹೋರಾಟ ಮಾಡಿದ್ರು. ಇದಕ್ಕೆ ಸ್ಪಂದಿಸಿದ ನಮ್ಮ ಕರ್ನಾಟಕದ CM ಆಗಿರುವ ಸಿದ್ದರಾಮಯ್ಯ ಅವರು ಅಸಮರ್ಪಕವಾಗಿರೋ ಕ್ವಶನ್ಗಳನ್ನು ತೆಗೆದಿದ್ದಾರೆ. ಹಾಗಾಗಿ ಪರೀಕ್ಷಾರ್ಥಿಗಳಿಗೆ ಅನ್ಯಾಯ ಆಗಬಾರದು ಅನ್ನೋ ಉದ್ದೇಶದಿಂದ ಇನ್ನ 2 ತಿಂಗಳ ಒಳಗಾಗಿ ನಾವು ಮರುಪರೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಮಾಡೋ ಸೂಚನೆಯನ್ನು ಕೂಡ ಇವ್ರಿಗೆ KPSC ಅವರಿಗೆ ನೀಡಿದ್ದಾರೆ. ಅದಾದ್ಮೇಲೆ ಏನ್ ಮಾಡಿದ್ದಾರೆ ಅಂದ್ರೆ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳು, ಇವ್ರು ಯಾರ್ಯಾರು ಕ್ವಶನ್ ಪೇಪರ್ ಸೆಟ್ ಮಾಡಿದ್ರು, ಟ್ರಾನ್ಸ್ಲೇಟ್ ಮಾಡಿದ್ರು, ಈ ಅಧಿಕಾರಿಗಳನ್ನ ಅಮಾನತು ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ನೇಮಕಾತಿಯನ್ನ ಜವಾಬ್ದಾರಿಯಿಂದ ಮತ್ತೆ ಸಮರ್ಪಕವಾಗಿ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಂಡು ಇವರು KPSC ಅವರು ಮಾಡಿಕೊಡ್ಬೇಕು ಎಕ್ಸಾಮ್ ಅನ್ನೋದನ್ನ ಇವರು ಸಿದ್ದರಾಮಯ್ಯ ಅವರು ನಿನ್ನೆ ಹೇಳಿದ್ದಾರೆ. ನೆಕ್ಸ್ಟ್ ನಾವು ಯಾರೆಲ್ಲ ಎಕ್ಸಾಮ್ ಬರೀಬಹುದು ಅನ್ನೋದು ನೋಡೋಣ. ಯಾರೆಲ್ಲ ಎಕ್ಸಾಮ್ ಬರೀಬಹುದು. ಆಗಸ್ಟ್ 27ನೇ ತಾರೀಕು ಎಕ್ಸಾಮ್ ಕಂಡಕ್ಟ್ ಆಗಿತ್ತು. ಎಷ್ಟು ಹುದ್ದೆಗಳಿಗೆ ಅಂದ್ರೆ 384 ಹುದ್ದೆಗಳು, KAS 384 ಹುದ್ದೆಗಳಿಗೆ ಆಗಸ್ಟ್ 27ರಂದು ಎಕ್ಸಾಮ್ ಕಂಡಕ್ಟ್ ಆಗಿತ್ತು. ಈ ಎಕ್ಸಾಮ್ನ ರದ್ದುಗೊಳಿಸಿ 2 ತಿಂಗಳೊಳಗೆ ಮತ್ತೆ ಎಕ್ಸಾಮ್ ಮಾಡ್ಬೇಕಂತ ನಿನ್ನೆ CM ಹೇಳಿದ್ರು. ಯಾರಿಗೆ? KPSC ಇದೇ ತರ ಸೂಚನೆಯನ್ನು ಕೊಟ್ಟಿದ್ದಾರೆ. ಟೋಟಲ್ ಆಗಿ ಈ 384 ಹುದ್ದೆಗಳಿಗೆ ಅರ್ಜಿನ 2,10,910 ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಹಾಕಿದ್ರು. ಎಷ್ಟು? 2,10,910 ಅಭ್ಯರ್ಥಿಗಳು ಏನ್ ಮಾಡಿದ್ರು ಅಂದ್ರೆ KAS 384 ಪೋಸ್ಟಿಗೆ ಅರ್ಜಿಯನ್ನ ಹಾಕಿದ್ರು. ಆದ್ರೆ ಎಕ್ಸಾಮ್ 27ನೇ ತಾರೀಕು ಅಟೆಂಡ್ ಮಾಡಿದ್ದು 1,31,885 ಅಭ್ಯರ್ಥಿಗಳು ಮಾತ್ರ. ಎಷ್ಟು? 1,31,885 ಅಭ್ಯರ್ಥಿಗಳು ಮಾತ್ರ ಎಕ್ಸಾಮ್ನ ಅಟೆಂಡ್ ಮಾಡಿದ್ರು. ಜೊತೆಗೆ ಗೈರಾದವರು ಎಷ್ಟಾಗಿದ್ರು ಅಂದ್ರೆ 79,025 ಜನ ಗೈರಾಗಿದ್ರು. 79,025 ಜನ ಅಬ್ಸೆಂಟೀಸ್, ಪರೀಕ್ಷೆ ಬರ್ದಿರ್ಲಿಲ್ಲ, ಏನೋ ವಿನಾಕಾರಣಗಳಿಂದ ಬರ್ದಿರ್ಲಿಲ್ಲ. ಈಗ ಕ್ವಶನ್ ಯಾವ್ದಂದ್ರೆ
ಈಗ ಆಬ್ಸೆಂಟ್ ಆದವರಿಗೂ ಕೂಡ ಎಕ್ಸಾಮ್ ಕೊಡ್ತಾರೋ ಅಥವಾ ಯಾರ್ಯಾರು ಎಕ್ಸಾಮ್ಗೆ ಪ್ರೆಸೆಂಟ್ ಆಗಿದ್ರು ಅವ್ರಿಗೆ ಮಾತ್ರ ಎಕ್ಸಾಮ್ ಕೊಡ್ತಾರೋ ಅನ್ನೋದು ಒಂದು ಈಗ ಎಲ್ಲರಿಗೂ ಕ್ವಶನ್ ಇದೆ. ಆದರೆ ನನ್ನ ಪ್ರಕಾರ ಪ್ರತಿಯೊಬ್ರು ಯಾರ್ಯಾರು ಅರ್ಜಿ ಸಲ್ಲಿಸಿದ್ರು ಪ್ರತಿಯೊಬ್ಬರಿಗೂ ಮತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. 99% ಎಲ್ಲರಿಗೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮ್ ಮಾಡ್ತಾರೆ. ಬಟ್ ಆಬ್ಸೆಂಟೀಸ್ನ ಎಕ್ಸಾಮ್ಗೆ ಅಟೆಂಡ್ ಆಗ್ಲಿಕ್ಕೆ ಬಿಡ್ಲಿಲ್ಲ ಅಂದ್ರೆ ಮತ್ತೆ ಈ ನೋಟಿಫಿಕೇಶನ್ ಮತ್ತೆ ಇನ್ನೊಂದು ಕಾಂಟ್ರವರ್ಸಿ ಸ್ಟಾರ್ಟ್ ಆಗುತ್ತೆ. ಸೊ ಕಾಂಟ್ರವರ್ಸಿಗಳು ಬೇಡ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಎಲ್ಲ ಪ್ರತಿಯೊಬ್ಬ ಅಭ್ಯರ್ಥಿಗಳು ಕೂಡ ಮತ್ತೆ ಎಕ್ಸಾಮ್ ಅಟೆಂಡ್ ಮಾಡೋ ಒಂದು ಚಾನ್ಸನ್ನ ಕೊಡ್ತಾರೆ ಅಂತ ನನಗೆ ಅಭಿಪ್ರಾಯ. ಇದ್ರ ಬಗ್ಗೆ ಈ ಯಾರ್ಯಾರು ಎಕ್ಸಾಮ್ ಬರ್ಬೋದು ಅನ್ನೋ ಒಂದು ಕ್ಲಾರಿಫಿಕೇಶನ್ ನ KPSC ಅವರು ಶೀಘ್ರದಲ್ಲೇ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೆ. ಅವ್ರು ಮಾಡಿದಾಗ 100% ಕನ್ಫರ್ಮೇಶನ್ ಗೊತ್ತಾಗುತ್ತೆ. ಬಟ್ ನನ್ನ ಪ್ರಕಾರ 100% ಎಲ್ಲ ಪ್ರತಿಯೊಬ್ಬರಿಗೂ ಕೊಡ್ತಾರೆ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಇನ್ನೇನಂದ್ರೆ ಎಕ್ಸಾಮ್ ಡೇಟ್ ಯಾವಾಗ ಬರುತ್ತೆ? ಎಕ್ಸಾಮ್ ಡೇಟ್ ಯಾವಾಗ ಬರುತ್ತೆ ಅಂದ್ರೆ ಇವಾಗ ಏನು ಸೆಪ್ಟೆಂಬರ್ 2ನೇ ತಾರೀಕು. ಸೆಪ್ಟೆಂಬರ್ 2ನೇ ತಾರೀಕು ಇವಾಗ ಸೆಪ್ಟೆಂಬರ್ 2ರಿಂದ 2 ತಿಂಗಳು ಅಂದ್ರೆ ಸೆಪ್ಟೆಂಬರ್, ಅಕ್ಟೋಬರ್ 2, ನೆಕ್ಸ್ಟು ನವೆಂಬರ್ 2. ಇಲ್ಲಿಗೆ ನವೆಂಬರ್ 2ನೇ ತಾರೀಕಿಗೆ 2 ತಿಂಗಳು ಆಗತ್ತೆ. ಸೆಪ್ಟೆಂಬರ್ ಇಂದ ಅಕ್ಟೋಬರ್ 2 ತನಕ 1 ತಿಂಗಳು, ಆಮೇಲೆ ಅಕ್ಟೋಬರ್ 2ರಿಂದ ನವೆಂಬರ್ 2 ತನಕ 1 ತಿಂಗಳು. ಇಲ್ಲಿ ಈ 2 ಮಂತ್ಸ್ ಕಂಪ್ಲೀಟ್ ಆಗೋಕ್ಕೆ ನವೆಂಬರ್ ಆಗುತ್ತೆ. ಸೊ ಮೇ ಬಿ ನವೆಂಬರ್ ಫಸ್ಟ್ ವೀಕಲ್ಲಿ ಮಾಡ್ಬೋದು ಅಥವಾ ಸೆಕೆಂಡ್ ವೀಕಲ್ಲಿ ಎಕ್ಸಾಮ್ನ ಮಾಡ್ಬೋದು. ಯಾಕಂದ್ರೆ ನೆಕ್ಸ್ಟು VA ಎಕ್ಸಾಮ್ ಇದೆ. ನೆಕ್ಸ್ಟ್ ಅದಾದ ತಕ್ಷಣ PDO ಎಕ್ಸಾಮ್ ಇದೆ. ಆಮೇಲೆ PSI 402 ಎಕ್ಸಾಮ್ ಕೂಡ ಪೆಂಡಿಂಗ್ ಅಲ್ಲಿದೆ. ಅದು ಕೂಡ ಈ ಮಂತ್ 22ನೇ ತಾರೀಕು ಮಾಡ್ತಾರೋ ಅಥವಾ ಇಲ್ವೋ ಅದು ಕೂಡ ಕನ್ಫರ್ಮೇಶನ್ ಇಲ್ಲ. ಯಾಕಂದ್ರೆ ಅವತ್ತು UPSC ಮೇನ್ಸ್ ಕೂಡ ಎಕ್ಸಾಮ್ ಇದೆ. ಸೊ ಈ PSI 402 ಕೂಡ ಮುಂದೆ ಹಾಕೊಂಡ್ರೆ ಯಾವ ದಿನ ಖಾಲಿ ಸಿಗತ್ತೆ ಆ ದಿನಾನ ನೋಡ್ಕೊಂಡು ಇವರು ಎಕ್ಸಾಮ್ ಸ್ಲಾಟ್ನ ಬುಕ್ ಮಾಡಬೇಕಾಗತ್ತೆ. ಸೊ ನನ್ನ ಪ್ರಕಾರ ನವೆಂಬರ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಎಕ್ಸಾಮ್ ನಡೆಯೋ ಚಾನ್ಸಸ್ ತೀರಾ ಇದೆ. ದಯವಿಟ್ಟು ಎಲ್ಲರೂ ನವೆಂಬರ್ ಅಲ್ಲಿ ಎಕ್ಸಾಮ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ತಲೆಯಲ್ಲಿ ಇಟ್ಕೊಂಡು ನೀಟಾಗಿ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊಳ್ಳಿ. 2 ಮಂತ್ ಎಕ್ಸ್ಟ್ರಾ ಕೂಡ ಸಿಕ್ಕಿದೆ. ಸೊ ಎಕ್ಸ್ಟ್ರಾ ಯಾವ್ದಾವ್ದು ಸಿಲೆಬಸ್ನ ರಿವಿಷನ್ ಮಾಡ್ಕೊಂಡು ಹೋಗಬೇಕು ಅಥವಾ ಯಾವ್ದು ಎಕ್ಸ್ಟ್ರಾ ಇನ್ನು ಓದಬೇಕು. ಕ್ವಶನ್ ಪೇಪರ್ ಬೇರೆ ಟಫ್ ಇತ್ತು. ನೆಕ್ಸ್ಟ್ ಕೂಡ ತೆಗೆಯೋ ಕ್ವಶನ್ ಪೇಪರ್ ಕೂಡ ಟಫ್ ಇರತ್ತೆ. ಈ ಲೆವೆಲ್ಗೆ ಇರಲ್ಲ, ಒಂದು ರೇಂಜ್ಗೆ ಟಫ್ ಕೂಡ ತೆಗಿತಾನೆ. ಯಾಕಂದ್ರೆ ಆಲ್ಮೋಸ್ಟ್ ಯಾವ್ದು ಎಕ್ಸಾಮ್ ಆಗಿರೋ ಕ್ವಶನ್ ಪೇಪರ್ಗಳು ಚೂರು ಟಫ್ ಇರ್ತವೆ. ಫಸ್ಟ್ ಎಕ್ಸಾಮ್ ಆಗಿರೋ ಕ್ವಶನ್ ಪೇಪರ್ ಅಂತ ಎಕ್ಸಾಮ್ ಆಗಿರೋ ಕ್ವಶನ್ ಪೇಪರ್ಗಳು ಸ್ವಲ್ಪ ಟಫ್ ಇರ್ತವೆ. ಸೊ ನೀವೇನಾಗಿ ಆದಷ್ಟು 2 ಮಂತ್ಸ್ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಕೈಯಲ್ಲಿ ಎಕ್ಸ್ಟ್ರಾ ಓದಂಗಿದ್ರೆ ಎಕ್ಸ್ಟ್ರಾನು ಓದ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ಳೋಂಗಿದ್ರೆ ರಿವಿಷನ್ ಮಾಡ್ಕೊಳ್ಳಿ. ಒಟ್ಟಲ್ಲಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪರೇಷನ್ ಮಾಡಿ. ಇಲ್ಲಿಗೆ ನಮ್ಮ ಕಂಪ್ಲೀಟ್ ವಿಡಿಯೋನ ನೋಡಿದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೊತೆಗೆ ಈ ವಿಡಿಯೋ ನೋಡೋದ್ರ ಜೊತೆಗೆ ನಮ್ಮ ಈ ಚಾನಲ್ ಹೊಸ ಚಾನಲ್ ಆಗಿದೆ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಎಲ್ಲ ವಿಡಿಯೋಸ್ಗಳು ಕಾಮೆಂಟ್ ಮಾಡಿ, ಜೊತೆಗೆ ವಿಡಿಯೋಸ್ಗಳಿಗೆ ಲೈಕ್ ಅನ್ನು ಕೂಡ ಮಾಡೋ ಮುಖಾಂತರ ನಮ್ಮ ಈ ಹೊಸ ಪ್ರಯತ್ನಕ್ಕೆ ಸ್ವಲ್ಪ ಸಪೋರ್ಟ್ ನಿಮ್ಮಿಂದ ಮಾಡಿ. ಜೊತೆಗೆ ನಮ್ಮ ಈ ಯೂಟ್ಯೂಬ್ ಶಾರ್ಟ್ಸ್ಗಳನ್ನ ರೀಲ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ರತಿದಿನ ಕ್ವಿಸಸ್ಗಳನ್ನ ಹಾಕ್ತಿದ್ದೀವಿ. ಒಂದು ಕನ್ನಡ ಲ್ಯಾಂಗ್ವೇಜ್ ಅಲ್ಲೂ ಕ್ವಿಸ್ಗಳನ್ನ ಹಾಕ್ತಾ ಇದೀವಿ. ಜೊತೆಗೆ ಪ್ಲಸ್ ಈ ಇಂಗ್ಲಿಷ್ ಅಲ್ಲೂ ಕೂಡ ಹಾಕ್ತಾ ಇದೀವಿ. ಕನ್ನಡ
ಕಷ್ಟ ಆಗೋ ವಿದ್ಯಾರ್ಥಿಗಳು ಇಂಗ್ಲೀಷಲ್ಲಿ ಕೂಡ ನಮ್ಮ ಆ ಕ್ವಿಜ್ಗಳನ್ನು ನೋಡ್ಬೋದು. ಪ್ರತಿದಿನ ಕ್ವಿಜ್ಗಳನ್ನು ಅಪ್ಲೋಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ನಾವು NCERT ಇದೆಯಲ್ಲ, NCERT ನ ಇಂಗ್ಲಿಷ್ ಬುಕ್ ಇದೆಯಲ್ಲ, ಇಂಗ್ಲಿಷ್ ಬುಕ್ನ 6 to 12 ನಾವು ನಿಮ್ಗೆ ಏನ್ ಮಾಡ್ತೀವಿ ಅಂದ್ರೆ ಪ್ರತಿ 6 to 12 ಅಲ್ಲಿ ಪ್ರತಿ ಚಾಪ್ಟರ್ ವೈಸ್, ಚಾಪ್ಟರ್ 6 ಅಲ್ಲಿ ಚಾಪ್ಟರ್ 1ರಿಂದ ಹಿಡಿದು 12ನ ಚಾಪ್ಟರ್ ಕೊನೆಯ ಚಾಪ್ಟರ್ ತನಕ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿ ಚಾಪ್ಟರಿಗೂ ಏನ್ ಮಾಡ್ತೀವಿ, MCQಗಳನ್ನ ಸಾಲ್ವ್ ಮಾಡ್ತಾ ಬರ್ತೀವಿ. ಅದರಲ್ಲಿ ಅಂದ್ರೆ ಕನ್ನಡದಲ್ಲಿ MCQನ ನಾವು ಕನ್ನಡದಲ್ಲಿ ಸಾಲ್ವ್ ಮಾಡೋ ಒಂದು ಇದು ಪ್ಲಾನ್ ಅನ್ನ ಮಾಡ್ಕೊಂಡಿದೀವಿ ಆಲ್ರೆಡಿ. ಇವಾಗೆಲ್ಲ ನೋಟ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ, ನೋಟ್ಸ್ ಎಲ್ಲ ರೆಡಿ ಮಾಡ್ತಾ ಇದೀವಿ. ನೋಡಿ ಬೇಕಾದ್ರೆ ಇಲ್ಲಿದೆ ನೋಟ್ಸ್ ಎಲ್ಲ ನೋಡಿ. ಜಿಯೋಗ್ರಫಿ ಚಾಪ್ಟರ್ 6 MCQ 6 ಸ್ಟ್ಯಾಂಡರ್ಡ್ಸ್ ನೋಡಿ, ನೋಟ್ಸ್ ಎಲ್ಲ ರೆಡಿ ಆಗ್ತಾ ಇದೆ, ನೋಟ್ಸ್ ಎಲ್ಲ ರೆಡಿ ಮಾಡ್ತಾ ಇದೀವಿ. ನೆಕ್ಸ್ಟ್ ಮುಂದಿನ ಅದೇ ಇರೋದು. ಸೊ ನಮ್ಮ ಕಡೆಯಿಂದ ಏನೇನು ಈ ಗೌರ್ಮೆಂಟ್ ಎಕ್ಸಾಮ್, ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರಿಪ್ರೇಷನ್ಗೆ ಏನೇನು ಮಾಡ್ಕೊಡಕ್ಕಾಗುತ್ತೆ ಅಷ್ಟನ್ನ ನಾವು ಮಾಡ್ಕೊಡ್ತೀವಿ. MCQನ ನೀವು ನೀಟಾಗಿ ನೋಡ್ಕೊಳ್ಳಿ, ಯಾಕಂದ್ರೆ NCERT ಬೇಸಿಕ್ಸ್ ಬುಕ್ಕು ಇಂಪಾರ್ಟೆಂಟು. ಇಂಗ್ಲೀಷಲ್ಲಿ ಇರೋದ್ರಿಂದ ಕೆಲವು ಹುಡುಗರುಗಳು ಓದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ಅದಾಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ MCQ ಪ್ರತಿ ಚಾಪ್ಟರ್ ಅಲ್ಲಿ MCQ ಕೊಡ್ತಾ ಇದೀವಿ. ಅದರಿಂದ ನಿಮ್ಗೆ ಒಂದ್ ಸ್ವಲ್ಪ ಯೂಸ್ ಆಗುತ್ತೆ. ಜೊತೆಗೆ MCQ ನೋಟ್ಸ್ಗಳನ್ನು ಕೂಡ ನಮ್ಮ ಈ ವಾಟ್ಸಪ್ ಚಾನಲ್ ಅಲ್ಲಿ ಮತ್ತೆ ವಾಟ್ಸಪ್ ಗ್ರೂಪ್ ನಲ್ಲಿ, ಟೆಲಿಗ್ರಾಮ್ ಚಾನಲ್ ನಲ್ಲಿ ಈ ವಿಡಿಯೋ ಆಗಿದ್ದ ಕೊನೆಗೆ, ಕ್ಲಾಸ್ ಕಂಪ್ಲೀಟ್ ಆಗಿದ್ದ ಕೊನೆಗೆ ನಾವು ಅಪ್ಲೋಡ್ ಕೂಡ ಮಾಡ್ತೀವಿ. ಅದರಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಜೆರಾಕ್ಸ್ ಕೂಡ ಹಾಕ್ಸ್ಕೊಂಡು ನೀವು ಪ್ರಿಪರೇಷನ್ ಮಾಡ್ಕೊಬಹುದು. ಸೊ ಈ ರೀತಿ ಎಲ್ಲ ನಮ್ದು ಕಾನ್ಸೆಪ್ಟ್ ಇದೆ. ಪ್ಲೀಸ್ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.